ಕೊಟ್ಟಿದ್ದಾರೆ ಅಂದರೆ ಒಂದು ಕಡೆಯಲ್ಲಿ ಮೊದಲನೇ ಸಿನಿಮಾ ಆದರೂ ಕೂಡ ಇಂಟ್ರೊಡಕ್ಷನ್ ಆದರೂ ಕೂಡ 200% ಪರಿಶ್ರಮದೊಂದಿಗೆ ಆ್ಯಕ್ಟಿಂಗ್ ಮಾಡಿರುವಂತಹ ನಮ್ಮ ಹೇಮಂತ್ ಕುಮಾರ್ ಅವರು, ದಯವಿಟ್ಟು ಅವ್ರಿಗೊಮ್ಮೆ ಜೋರಾದ ಚಪ್ಪಾಳೆ. ವೆಲ್ ಡನ್ ಹೇಮಂತ್ ಅವರೇ. ಅದರ ಜೊತೆಯಲ್ಲಿ ನಮ್ಮ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ಗಳದು ಅಚ್ಯುತ್ ಕುಮಾರ್ ಸರ್ ಆಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ರಮೇಶ್ ಇಂದ್ರ ಸರ್ ಆಗಿರಬಹುದು, ಇನ್ನು ನಮ್ಮ ಬಾಲು ನಾಗೇಂದ್ರ ಅವರಾಗಿರಬಹುದು, ಅವರ ಜೊತೆಯಲ್ಲಿ ಕಾರ್ತಿಕ್ ಮಹೇಶ್, ಈ ರೀತಿಯಾಗಿ ಒಂದು ಒಳ್ಳೆ ತಾರಾ ಬಳಗವನ್ನು ಜೊತೆಯಾಗಿ ತಂದು ಆಲ್ಫಾ ಸಿನಿಮಾ ನೋಡೋದಕ್ಕೆ ನಾವೆಲ್ಲರೂ ರೆಡಿಯಾಗೋ ರೀತಿಯಲ್ಲಿ ನಮ್ಮ ಡೈರೆಕ್ಟ್ರು ಮಾಡಿದ್ದಾರೆ ವಿಜಯ್ ನಾಗೇಂದ್ರ ಸರ್. ಇದೀಗ ನಾವು ಇಡೀ ಒಂದು ಸಿನಿಮಾ ರೆಡಿ ಆಗಬೇಕು ಅಂದರೆ ಅದರ ಹಿನ್ನೆಲೆ ನಮ್ಮ ಆಡಿಯನ್ಸ್ ಆಗಿ ನಮಗೆ ಜನರಲ್ ಆಗಿ ಗೊತ್ತಿರೋದಿಲ್ಲ. ಏನೆಲ್ಲ ಕೆಲಸ ಮಾಡಿರ್ತಾರೆ, ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ, ಎಷ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಅಂತ ಹೇಳಿ. ನೀವು ಕೇಳಿರ್ಬೋದು, ಅವ್ರದ್ದು ಚಕ್ರವರ್ತಿ ಹಾಡಾಗಿರ್ಬೋದು, ಕೋಟಿಗೊಬ್ಬ ಹಾಡಾಗಿರ್ಬೋದು, ಅದೆಲ್ಲ ರಾಬರ್ಟ್ ಆಗಿರ್ಬೋದು, ಅದೆಲ್ಲ ಅವರೇ ಟೈಟಲ್ ಟ್ರ್ಯಾಕಿಗೆ ನಮಗೆ ಒಂದು ಕನ್ನಡಕ್ಕೆ ಒಂದು ಧ್ವನಿ ಇದೆ, ವ್ಯಾಸರಾಜ್ ಸೋಸ್ಲೆ ಅವ್ರು ಹಾಡಿರೋದು ಈ ಹಾಡು. ಹಾಗೆ ನಾಗಾರ್ಜುನ ಶರ್ಮಾ ಅವರ ಲಿರಿಕ್ಸ್. ನಾಗಾರ್ಜುನ ಶರ್ಮಾ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಇವ್ರ ಮುಖ ಪರಿಚಯ ಜಾಸ್ತಿ ಇರಲ್ಲ, ಯಾಕಂದರೆ ಎರಡನ್ನೂ ಬ್ಲೆಂಡ್ ಮಾಡ್ತಾರೆ. ಈ ಕಡೆ ಭೀಮನೂ ಬರೀತಾರೆ, ಈ ಕಡೆ ಮಾಯಾವಿನೂ ಬರೀತಾರೆ, ಈ ಕಡೆ ಸಪ್ತಸಾಗರದಾಚೆ ಬರೀತಾರೆ, ನನಗೆ ಆಲ್ಫಾ ಬರ್ತಿದ್ದಾರೆ. ಅಂದರೆ ತುಂಬ ವರ್ಷಗಳಾದಮೇಲೆ ಒಬ್ಬ ಸಾಹಿತಿ ಒಂದು ಸಿನಿಮಾಗೆ ಎಲ್ಲ ಹಾಡುಗಳು ಬರೆದಿರೋದು. ಒಂದೊಂದು ಹಾಡು ಒಂದೊಂದು ಸಾಹಿತಿಗಳ ಹತ್ರ ಹೋಗ್ತೀವಿ, ಆದರೆ ಇದರಲ್ಲಿ ಅವಾಗೆಲ್ಲ ನಮ್ಮ ಸಿಂಗಲ್ ಕಾರ್ಡ್ ಅಂದರೆ ಅದೊಂದು ಹೆಮ್ಮೆ ಅದು. ಸೊ ನಾಗಾರ್ಜುನ ಶರ್ಮಾ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಹಾಗೆ ವ್ಯಾಸರಾಜ್ ಸೋಸ್ಲೆ ಅವರು ಅಷ್ಟೇ, ನಮ್ಮ ಕನ್ನಡಕ್ಕೆ ಅದೊಂದು ಸಿಂಹ ಗರ್ಜನೆ, ಅದು ಓಡ್ತಾನೇ ಇದೆ. ಅವರೊಂಥರ ಲಕ್ಕಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಸೊ ಥ್ಯಾಂಕ್ ಯು ವ್ಯಾಸರಾಜ್. ಇವತ್ತು ಬರೋಕ್ಕಾಗಿಲ್ಲ, ಅವ್ರು ರಾಮನಗರದಲ್ಲಿ ಕಾನ್ಸರ್ಟ್ ಇರೋದ್ರಿಂದ. ಥ್ಯಾಂಕ್ ಯು ವ್ಯಾಸರಾಜ್, ಥ್ಯಾಂಕ್ ಯು ಡೈರೆಕ್ಟ್ರೇ, ಥ್ಯಾಂಕ್ ಯು ನಿರ್ಮಾಪಕರೇ, ಎಲ್ಲರಿಗೂ ಧನ್ಯವಾದ. ಫಸ್ಟ್ ಆಫ್ ಆಲ್ ಅನೂಪ್ ಸರ್ ಮತ್ತು ನಾಗಾರ್ಜುನ್ ಶರ್ಮಾ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಯು ಹವ್ ಗಿವನ್ ಅಸ್ ಅ ವಂಡರ್ಫುಲ್ ಆಲ್ಬಮ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದ ಫಿಲ್ಮ್. ಮತ್ತು ಫೆಬ್ರವರಿ 20th ನಮ್ಮ ಆಲ್ಫಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಷ್ಟು ಜನ ಯಾರೆಲ್ಲ ಇಲ್ಲಿ ಸೇರಿದಿರೋ ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆಯಿತಾ? ಇವಾಗ ಏನು ನೋಡಿದ್ರು ಅದು ಸಾಂಗ್ಸು, ಟೀಸರು, ಹಾಂ, ದಯಮಾಡಿ ಎಲ್ಲರೂ ಹೋಗಿ ನೋಡಿ. ನಮ್ಮಂಥ ಹೊಸ ಕಲಾವಿದರು ಇಂಡಸ್ಟ್ರಿಗೆ ಬಂದಾಗ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಇನ್ನೂ ಹೆಚ್ಚು ಸಿನಿಮಾಸ್, ಒಳ್ಳೊಳ್ಳೆ ಸಿನಿಮಾಸ್ ಕೊಡ್ತೀವಿ, ದಯಮಾಡಿ ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಗುಡ್ ಈವ್ನಿಂಗ್ ಎವ್ರಿ ಒನ್. ಫಸ್ಟ್ಲಿ ಐ ಲೈಕ್ ಟು ಸೇ, ನಾನು ಕನ್ನಡಿಗ ಅಲ್ಲ, ಬಟ್ ದ ಇಂಡಸ್ಟ್ರಿ ಹ್ಯಾಸ್ ಆಕ್ಸೆಪ್ಟೆಡ್ ಮೀ ಸೋ ವೆಲ್. ಥ್ಯಾಂಕ್ ಯು. All credit goes to Vijay sir, Baki team, Hemant, Anand sir, Karthik, Ayana. Everyone's really worked a lot for this movie. Nanu modalne time, before that Kannadalli enad mistakes madidre please forgive me. Nanu modalne time I'm seeing the title track and I have to say I'm only like taken aback. It looks so good, Hemant. Everyone's done such a great job. ಆಮೇಲೆ ಲಕ್ಷಿ ಎಲ್ಲಾದರೂ ನಮ್ಮದು ಡಾನ್ಸ್ ಇಷ್ಟ ಆಯಿತಾ? ರಾವ ಓಕೆ. ಬಿಫೋರ್ ಐ ಎಂಡ್, ಪ್ಲೀಸ್ ಡೂ ವಾಚ್ ಆ ಮೂವಿ. ಥಿಯೇಟರಲ್ಲಿ ಎಲ್ಲರೂ ವಾಚ್ ಮಾಡಬೇಕು ಫೆಬ್ರವರಿ 20th. ಆ್ಯಂಡ್ ಫಾರ್ ಆಲ್ ದೋಸ್ ಹೂ ಆರ್ ನಾಟ್ ಕನ್ನಡಿಗ, ಪ್ಲೀಸ್ ಕಮ್ ಆ್ಯಂಡ್ ಸಪೋರ್ಟ್ ಆರ್ ಆರ್ಟ್ ಆಸ್ ವೆಲ್. ವಿ ಪುಟ್ ಅ ಲಾಟ್ ಆಫ್ ವರ್ಕ್, ತುಂಬ ಡೆಡಿಕೇಶನ್, ಕಷ್ಟ ಮಾಡಿಬಿಟ್ಟು ವಿವ್ ಶಾಟ್ ದಿಸ್ ಆಲ್ ಆಫ್ ಅಸ್ ಆಸ್ ಅ ಟೀಮ್. So thank you so much. Thank you Karnataka for accepting me. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಥ್ಯಾಂಕ್ ಯು. ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ತುಂಬ ಕಮ್ಮಿ ಜನಗಳ ಜೊತೆ ಸೇರಿರೋದು. ಅಪರೂಪಕ್ಕೆ ಸೇರಿದಾಗ ಇಷ್ಟೊಂದು ನಮಗೆ ಉತ್ತೇಜನ ಕೊಡ್ತಾ ಇರೋದು ನೋಡಿದ್ರೆ ತುಂಬ ಹೊರದುಂಬಿಸ್ತಾ ಇದ್ದೀರಾ. ಆಲ್ಫಾ ಟೈಟಲ್ ಟ್ರ್ಯಾಕ್ ನಾನು ಇವತ್ತೇ ನೋಡಿದ್ದು, ತುಂಬ ಚೆನ್ನಾಗಿ ಬಂದಿದೆ. ನನಗೊಂದು ನಿಮ್ಮ ಜೊತೆ ಒಂದು ರಿಯಲೈಸೇಷನ್, ಒಂದು ಗೇಮ್ ಆಡಬೇಕು ಅನಿಸ್ತದೆ. ಲೈಕ್ ಈಗ ಎಷ್ಟು ಜನ ಮನೇಲಿ ನಿಮ್ಮ ಮನೇಲಿ ತಟ್ಟೆ ಮತ್ತು ಲೋಟಗಳಿದೆ? ಕೈ ಎತ್ತರ ಸಾಕು. ಓಕೆ. ಐರನ್ ಬಾಕ್ಸ್ ಎಷ್ಟು ಜನದ ಮನೇಲಿದೆ? ಐರನ್ ಬಾಕ್ಸ್ ಇದೆ. ವಾಷಿಂಗ್ ಮಿಷಿನ್ ಓಕೆ, ಒಂದು 50 ಜನ. ಓಕೆ. ಮಿಕ್ಸರ್ ಗ್ರೈಂಡರ್ ಇದೆಯಾ? ಬಾಸ್, ಜೀವನ ಪೂರ್ತಿ ತಟ್ಟೆ, ಲೋಟ, ಐರನ್ ಬಾಕ್ಸ್, ವಾಷಿಂಗ್ ಮಿಷಿನ್ ತಗೊಳ್ಳೋದಾಯ್ತು, ದುಡ್ಡು ಎಣ್ಸೋ ಮಿಷಿನ್ ತೊಗೊಬೇಕು, ಅದು ಆಲ್ಫಾ. ಆಯ್ತಾ? ಎಸ್. ಅಂದರೆ
ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ ಈ ಸಿನಿಮಾದಲ್ಲಿ ಡೈಲಾಗ್ ಬರುತ್ತೆ ಆ ಥರ ಬರ್ದಿರೋರು ನಮ್ಮ ನಿರ್ದೇಶಕರು ಮತ್ತು ಸಹ ಬರಹಗಾರರು ಮಾಸ್ತಿಯವರು ಈ ಥರ ಎಷ್ಟೊಂದು ಪವರ್ಫುಲ್ ಡೈಲಾಗ್ಗಳು ಬರೆದಿದ್ದಾರೆ ನೋಡಿ ಎಷ್ಟು ಖುಷಿ ಆಗ್ತೀರಾ ನೀವೆಲ್ಲ. ಇಡೀ ಚಿತ್ರ ಈ ರೀತಿ ನಿಮ್ಮನ್ನು ಎಂಗೇಜ್ ಮಾಡುತ್ತೆ. ನಮ್ಮ ಹೇಮಂತ್ ಕುಮಾರ್ ಅವರು ನಾವು ಸುಮಾರು ವರ್ಷ ಆಗೋಯ್ತು ಬಂದು ಇಂಡಸ್ಟ್ರಿಗೆ. ಹೇಮಂತ್ ಅವರು ಬರ್ತಾ ಇದ್ದಂಗೆ ಜಕಾಸ್ ನೀವೆಲ್ಲ ಏನೂ ಇಲ್ಲ ಗುರು ಅನ್ನೋ ರೇಂಜಲ್ಲಿ ಸ್ಟಂಟ್ ಮಾಡಿ ಆ್ಯಕ್ಟಿಂಗ್ ಮಾಡಿ ಎಲ್ಲರನ್ನೂ ಮೀರಿಸ್ಬಿಟ್ಟಿದ್ದಾರೆ. ನಮಗೆ ಖುಷಿ ಅದು. ಎಸ್, ಅವ್ರನ್ನ ಇದೇ ರೀತಿ ಥಿಯೇಟ್ರಲ್ಲಿ ಸ್ವಾಗತಿಸ್ಬೇಕು ನಾವೆಲ್ಲ. ಮತ್ತು ನಮ್ಮ ಹೀರೋಯಿನ್ಗಳಾದಂಥ ಆಯ್ನ ಮತ್ತು ಗೋಪಿಕಾ ಸುರೇಶ್, ರಿಯಲಿ ನಾ ರಾವ ರಾವ ಸಾಂಗಲ್ಲಿ ಒಂದು ಲೀನಿಯನ್ಸ್ ತೊಗೊಳ್ತೀನಿ, ಹೇಮಂತ್ಗಿಂತ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಗೋಪಿಕಾ. ಎಸ್, ಆಯ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಟೋಟಲ್ ಎನರ್ಜಿ ಪ್ಯಾಕೇಜೇ ಸಖತ್ತಾಗಿದೆ. ಇನ್ನು ಆ್ಯಕ್ಷನ್ ಬಂದರೆ ಆಬ್ವಿಯಸ್ಲಿ ಈಗಾಗಲೇ ಒಂದು ಬರೀ ಜಿಸ್ಟ್ಗಳಲ್ಲಿ ನೋಡಿದರೆ ಹೇಮಂತ್ ಕುಮಾರ್ ಎಷ್ಟು ಚೆನ್ನಾಗಿ ಅವ್ರನ್ನ ಬಾಡಿನ ತಯಾರು ಮಾಡಿಕೊಂಡು ಸುಮಾರು 8 ವರ್ಷಗಳ ಕಾಲ ನಾನ್ ಸ್ಟಾಪ್ ಅಂದರೆ 6 ಪ್ಯಾಕ್ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ. ಅವರು 6 ಪ್ಯಾಕ್ನ 8 ಪ್ಯಾಕ್ ಮಾಡ್ಕೊಂಡೇ 8 ವರ್ಷದಿಂದ ಇದಕ್ಕೋಸ್ಕರ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದಾರೆ ಅಲ್ವಾ. ಸೊ ತುಂಬ ಡೆಡಿಕೇಶನ್ ಇದೆ. ಆಮೇಲೆ ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಖುಷಿಗೆ ಅಷ್ಟೇ ಅಲ್ಲ. ಈಗ ವಿ ಹ್ಯಾವ್ ಚೋಸನ್ ದಿಸ್. ಇದು ಬೇಕು ನಮಗೆ, ಸಿನಿಮಾ ಬೇಕು ಅಂತ ನೀವೆಲ್ಲ ಹೆಂಗೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಚೂಸ್ ಮಾಡಿದ್ದೀರಾ, ಹಾಗೆ ನಾವು ಸಿನಿಮಾ ಆ್ಯಕ್ಟರ್ಗಳಾಗಬೇಕು, ಒಂದಷ್ಟು ಕಥೆಗಳನ್ನ ಹೇಳಬೇಕು ಅನ್ನೋದೇ ನಮ್ಮ ಧ್ಯೇಯ, ನಮ್ಮ ಕರಿಯರ್. ಇದೆಲ್ಲ ನಾವೇ ರೂಪಿಸ್ಕೊಂಡಿದ್ದೀವಿ. ಸೊ ನೀವು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ನಿಮ್ಗೆ ಎಷ್ಟೊಂದು ಜನ ಪ್ರೋತ್ಸಾಹ ಕೊಟ್ಟಿದ್ದಾರಲ್ವ, ಡಾಕ್ಟರ್ ಇಂಜಿನಿಯರ್ ಆಗೋಕ್ಕೆ, ಇನ್ನೊಂದು ಏನೇನೋ ಮತ್ತೊಂದು ಆಗೋಕ್ಕೆ. ಹಾಗೆ ನಮಗೂ ಪ್ರೋತ್ಸಾಹ ಬೇಕು. ನೀವು ಪ್ರೋತ್ಸಾಹ ಕೊಟ್ಟು ಸಿನಿಮಾ ನೋಡಿದ್ರೇ ನಾವು ನಮ್ಮ ಕರಿಯರ್ಗಳನ್ನ ರೂಪಿಸ್ಕೊಬೋದು, ನಿಮಗೆ ಒಳ್ಳೊಳ್ಳೆ ಕಥೆಗಳನ್ನ ಹೇಳ್ಬೋದು, ಮತ್ತು ಇನ್ನೊಂದಷ್ಟು ಏನಾದ್ರು ಸಾಧನೆಗಳನ್ನ ಮಾಡ್ತಾ ಇರ್ಬೋದು. ತುಂಬ ಖುಷಿ ಆಯಿತು. ಲವ್ ಯು ಆಲ್, ಲವ್ ಯು, ಥ್ಯಾಂಕ್ ಯು. ಎಲ್ಲಿಗೂ ನಮಸ್ಕಾರ. ಮೊದಲನೇದಾಗಿ ನಂದು ಬಿಗ್ ಬಾಸ್ ಸೀಸನ್ ಆಗಿ ನಾನು ಹೊರಗಡೆ ಬಂದು 2 ವರ್ಷ ಆಯಿತು. ಒಂದು ನಿಮಿಷ ಇರೋ, ಆಯಿತು ಬರ್ತೀನಿ ಆ ವಿಷಯಕ್ಕೆ. ಅದಾದ ನಂತರ ಮೊದಲನೇದಾಗಿ ನಾನು ನಟನೆ ಮಾಡಿರುವಂಥ ಒಂದು ಸಿನಿಮಾ ಆಲ್ಫಾ ಅನ್ನೋದು. ಈ ಸಿನಿಮಾದಲ್ಲಿ ಮೇಡಮ್ ಆಲ್ರೆಡಿ ಹೇಳಿದರೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಆಗಿ ಬರ್ತೀನಿ ಅಂತ. ಆ್ಯಂಡ್ ಕ್ಯಾರೆಕ್ಟರ್ ಬಗ್ಗೆ ಹೆಚ್ಚಾಗಿ ಏನು ಹೇಳಬಾರ್ದು ಅಂತ ನಿರ್ದೇಶಕರು ಹೇಳಿದ್ದಾರೆ. ಹಾಗಾಗಿ ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕೆ ಹೋಗಲ್ಲ. ದಯವಿಟ್ಟು ನಮಸ್ತೆ ದಯವಿಟ್ಟು ಫೆಬ್ರವರಿ 20ನೇ ತಾರೀಕು ಆಲ್ಫಾ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೀವೆಲ್ಲರೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಖಂಡಿತವಾಗಿ ಇಡೀ ಸಿನಿಮಾವನ್ನು ನೀವು ಇಷ್ಟಪಡ್ತೀರಾ. ಈಗ ಆಲ್ರೆಡಿ ಸಾಂಗ್ ನೋಡಿದ್ದೀರಾ, ರಾವ ರಾವ ಸಾಂಗ್ ಆಗಿರ್ಬೋದು, ಆಲ್ಫಾ ಟೈಟಲ್ ಟ್ರ್ಯಾಕ್ ಆಗಿರಬಹುದು. ಖಂಡಿತವಾಗಿ ನೀವು ಇಷ್ಟಪಡ್ತೀರಾ. ನನ್ನ ಪಾತ್ರವನ್ನು ಒಂದು ವಿಭಿನ್ನ ಪಾತ್ರವಾಗಿ ನೀವೆಲ್ಲರೂ ನನ್ನ ವಿಭಿನ್ನವಾಗಿ ನೋಡೋದಕ್ಕೆ ಇಷ್ಟಪಡೋರು ಖಂಡಿತವಾಗ್ಲೂ ಒಂದು ವಿಭಿನ್ನ ಪಾತ್ರದಲ್ಲಿ ನೋಡ್ಬೋದು. ಬನ್ನಿ ನೋಡಿ ಮತ್ತೆ ಸಪೋರ್ಟ್ ಮಾಡಿ. ಟೈಟಲ್ ಟ್ರ್ಯಾಕ್ ನೋಡಿದ್ವಿ. ಸಾಮಾನ್ಯವಾಗಿ ಈ ಆಲ್ಫಾ ಮ್ಯಾನ್ ಅಂತ ಹೇಳ್ತೀವಲ್ವಾ, ಅವ್ರ ಬಗ್ಗೆ ಒಂದು ಬೇರೆದಂಥ ಒಪಿನಿಯನ್ ಇರುತ್ತೆ. ನೀವು ರಿಯಲ್ ಲೈಫಲ್ಲಿ ಆಲ್ಫಾ ಮ್ಯಾನಾ ಹೇಗೆ ಅಂತ? ನಾನು ಮೇಡಮ್ ಅದು ಹೆಂಗೆ ಅಂತಂದ್ರೆ ನಾವು ಎಲ್ಲೆಲ್ಲ ಆಲ್ಫಾ ಆಗಿರ್ಬೇಕು ಅಲ್ಲೆಲ್ಲ ಆಲ್ಫಾ ಆಗಿರ್ತೀವಿ, ಎಲ್ಲೆಲ್ಲಿ ತಲೆ ಬಗ್ಗಿಸ್ಬೇಕು ಅಲ್ಲೆಲ್ಲಿ ತಲೆ ಬಗ್ಗಿಸ್ತೀವಿ. ನಿಮ್ಮ ಸಿನಿ ಜರ್ನಿಗೆ ಈ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಿಮಗೆ? ಇದು ಆ್ಯಕ್ಚುಲಿ ಈ ಪಾತ್ರ ಬಹಳ ವಿಭಿನ್ನವಾಗಿದೆ. ನನಗೆ ಒಂದು ಸರ್ಪ್ರೈಸ್ ಪ್ಯಾಕೇಜ್ ನನಗೆ ಅನ್ನಿಸ್ತು. ನಿರ್ದೇಶಕರು ಮೊದಲನೇ ಬಾರಿ ನನ್ನ ಕರೆದು ಫೋನಲ್ಲೇ ಹೇಳಿದರು, ಒಂದು ಈ ರೀತಿ ಪಾತ್ರ ಇದೆ, ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದರು. ಸರ್ ಫಸ್ಟ್ ನನಗೆ ಎಕ್ಸ್ಪ್ಲೈನ್ ಮಾಡಿ ನೋಡೋಣ ಅಂತ ಹೋದೆ. ಅದಾದ ನಂತರ ಪಾತ್ರ ಕೇಳಿ ಯೋಚನೆ ಮಾಡಿ ಹೇಳ್ತೀನಿ ಅಂತ ಒಂದು ಸ್ವಲ್ಪ ದಿನ ತೊಗೊಂಡಿದ್ದುಂಟು. ಅದಾದಮೇಲೆ ನಾನೇ ಮೆಸೇಜ್ ಮಾಡಿ ಹೇಳಿದೆ, ಸರ್ ಇನ್ನೂ ಆಪ್ಷನ್ ಓಪನ್ ಇದೆ, ನಾನು ಮಾಡ್ಬೋದಾ ಅಂತ. ಯಾಕಂದರೆ ಅಷ್ಟು ದಿನ ನಾನು ಯೋಚನೆ ಮಾಡಿದ ಅಷ್ಟು ದಿನಾನೂ ಈ ಪಾತ್ರ ನನ್ನನ್ನು ಕಾಡಿದೆ. ಯಾವುದೇ ಒಬ್ಬ ನಟನಿಗೆ ಅವರು ಮಾಡುವಂಥ ಪಾತ್ರ ಅವರಿಗೆ ಕಾಡಬೇಕು. ಮಲಗಿದ್ದು ಎದ್ದೊಳುವಾಗಲೂ ಅಥವಾ ಮಲಗೋ ಸಮಯದಲ್ಲೂ ಆ ಪಾತ್ರ ನನ್ನ ಕಾಡಿದೆ. ಹಾಗಾಗಿ ನನಗಿದು ಮಾಡಲೇಬೇಕು ಅಂತ ಅನಿಸಿ ಪಾತ್ರದ ಔಟ್ಲುಕ್ ಆಗಲಿ ಅದೆಲ್ಲದಕ್ಕೂ ನಿರ್ದೇಶಕರ ಜೊತೆ ಡಿಸ್ಕಸ್ ಮಾಡಿ ನಾವು ವರ್ಕ್ ಮಾಡಿದ್ದೀವಿ. ಸೊ ತುಂಬ ಇಷ್ಟಪಟ್ಟು ಮಾಡಿರೋ ಪಾತ್ರ. ಸೊ ನನಗೆ ಈಗ ನನ್ನ ಕೆರಿಯರ್ಗೆ ತುಂಬಾ ಇದು ಭದ್ರ ಬುನಾದಿ ಹಾಕ್ಕೊಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅನೂಪ್ ಸರ್ ಇವತ್ತು ಆಲ್ಫಾ ಅದು ಒಂದು ಏನು ಟೈಟಲ್ ಸಾಂಗ್ ರಿಲೀಸ್ ಆಗ್ತಿದೆ, ಅದಕ್ಕೆ ಈ ಸಾಂಗ್ ಆಗಿರ್ಬೋದು, ಈ ಆಲ್ಫಾ ಅದು ಒಂದಷ್ಟು PGMಗಳಾಗಿರ್ಬೋದು ಎಲ್ಲ ಅದ್ಭುತವಾಗಿ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ನಾವು ಅನೂಪ್ ಸೆಳಿನ್ ಸರ್ನ ಸುಮಾರು ವರ್ಷಗಳಿಂದ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಬಿನ್ ಫ್ಯಾನ್ ಆಫ್ ಯಾರ್ಸ್. ಆ್ಯಂಡ್ ಬಾಲು ಅವರೇ
ಇವರು ನೋಡಿ ನಮ್ಮ ಎಷ್ಟು ಗ್ರೌಂಡೆಡ್ ಇವರು. ಗ್ರೌಂಡ್ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ, ಅಷ್ಟು grounded. ಅಂದ್ರೆ ನಾವು ಇವರು ಒಟ್ಟಿಗೆ ನಟನೆ ಮಾಡ್ಬೇಕಾದ್ರೂ ತುಂಬಾ ಚೆನ್ನಾಗಿ ಅನ್ನಿಸ್ತದೆ, ಯಾಕಂದ್ರೆ ಅಷ್ಟೇ ಗಿವ್ ಅಂಡ್ ಟೇಕ್ ಇರ್ತಾ ಇತ್ತು. ಬಾಲು ಜೊತೆ ಆಗಿರ್ಬೋದು, ಹೇಮಂತ್ ಅವ್ರ ಜೊತೆ ಆಗಿರ್ಬೋದು. ಹೇಮಂತ್ ಅವ್ರ ಬಗ್ಗೆ ನಾನು ಇನ್ನೊಂದು ಮಾತು ಹೇಳ್ತೀನಿ. ಮತ್ತೆ ಬಾಲು ಅವರು ಅಂದ್ರೆ ಈವನ್ ಏನೋ ಟೀಸರ್ ಅಲ್ಲೂ ಕೂಡ ಅವ್ರದ್ದೊಂದು ಡೈಲಾಗ್ ಹೇಳಿದ್ರು, ಅದು ತುಂಬಾ ಇಷ್ಟ, ನನಗೆ ತುಂಬಾ ಇಷ್ಟ ಆಗಿರ್ಬೋದು. ಯಾಕಂದ್ರೆ ನಮ್ಮ ಜೀವನಕ್ಕೆ ತುಂಬಾ ಅಳವಡಿಸ್ಕೊಂಡು ಜೀವನ ಪೂರ್ತಿ ಏನೋ ಹೇಳಿದ್ರಲ್ಲ ಅದು. ಸೊ ಅದೇ ರೀತಿ ನಂದೊಂದು ಡೈಲಾಗ್ ಇದೆ, ನಾನು ನೆಕ್ಸ್ಟ್ ಇವೆಂಟ್ ಅಲ್ಲಿ ಹೇಳ್ತೀನಿ. ನಾನು ವಿ ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಇವೆಂಟ್ಸ್. ಆ್ಯಂಡ್ ಹೇಮಂತ್ ಅವರು ತುಂಬ ಡೆಡಿಕೇಟೆಡ್ ಆಗಿ ಹೇಳ್ದಂಗೆ ನಾನು 6 ಪ್ಯಾಕ್ ಮಾಡಿ ನಾನು ಮೇಂಟೈನ್ ಮಾಡಿದ್ದೀನಿ. ಯು ನೋ ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಮೇಂಟೈನ್ ಬಾಡಿ ಮೇಂಟೈನ್ ಮಾಡಿಕೊಂಡು ಸಿನಿಮಾದ ಎಲ್ಲ ಕೆಲಸಗಳಲ್ಲೂ ಇನ್ವಾಲ್ವ್ ಆಗಿ ಒಂದು ಸಿನಿಮಾನ ಹೊರಗಡೆ ತಗೊಂಬರೋವರೆಗೂ ಕಷ್ಟಪಡೋಂತಿದೆಯಲ್ಲ. ಐ ಅಪ್ರಿಷಿಯೇಟ್ ಅ ಲಾಟ್. ಆ್ಯಂಡ್ ತುಂಬಾ ಎಫರ್ಟ್ಸ್ ಬೇಕು ಅದಕ್ಕೆ. ಮತ್ತು ವಿಜಯ್ ಸರ್ ಬಗ್ಗೆ ನಾನು ಮತ್ತೆ ಇನ್ನೂ ಸಾಕಷ್ಟು ಮಾತಾಡೋದಿದೆ, ನಾನು ಮಾತಾಡಿದೆ. ಐ ನಾಟ್ ಟೇಕ್ ಮಚ್ ಆಫ್ ಯುವರ್ ಟೈಮ್. ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ದ ಆಪರ್ಚುನಿಟಿ. ತುಂಬ 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 ಖುಷಿಯಾಗಿದೆ ಆ್ಯಂಡ್ ತುಂಬ ಕೃತಜ್ಞತಾಗಿದ್ದೀನಿ. ನೀವು ಮತ್ತು ಹೀರೋಯಿನ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಟ್ಸ್ ಆಲ್ ಮೇಡಮ್, ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಎಲ್ಲರೂ ಬಂದಿರೋರಿಗೆ ಸುಸ್ವಾಗತ ಹಾಗೂ ಧನ್ಯವಾದಗಳು. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಫಿಲಮ್ ಟೀಮ್ ಆಗಿರ್ಬೋದು, ಹಾಗೆ ಮೀಡಿಯಾ ಮಿತ್ರರು, ಹಾಗೆ ಫಿಲಮ್ ಸಪೋರ್ಟರ್ಸು, ಸಿನಿಮಾ ಲವರ್ಸು, ಎಲ್ರಿಗೂ ಧನ್ಯವಾದಗಳು. ತುಂಬ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ಈ ಥರ ನೋಡ್ತಾ. ಹಾಗೆ ನೀವು ಟೀಸರ್ ನೋಡಿದ್ದೀರಾ, ಹಾಗೆ ಒಂದು ಸಾಂಗ್ ನೋಡಿದ್ದೀರಾ. ಫಸ್ಟ್ ಒಂದು ಸಾಂಗ್ ರಿಲೀಸ್ ಆಯಿತು. ಟೀಸರ್ಗೆ ಅದ್ಭುತವಾದ ರೆಸ್ಪಾನ್ಸ್ ಬಂತು. ಹೊಸಬರಾಗಿದ್ರು ಕಂಟೆಂಟ್ ಚೆನ್ನಾಗಿದ್ರೆ ಇಷ್ಟಪಡ್ತಾರೆ ಅಂತ ಆ ಟೀಸರ್ ಮುಖಾಂತರ ನೀವೆಲ್ಲ ತೋರಿಸ್ಕೊಟ್ರಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಯಾರ್ಯಾರು ನೋಡಿದ್ದಾರೆ ಟೀಸರಲ್ಲಿ ಏನು ಆ್ಯಕ್ಷನ್ ಇತ್ತು, ಫುಲ್ ಇದು ಆ್ಯಕ್ಷನ್ನು, ಫುಲ್ ವೈಲೆನ್ಸ್ ಅಂತೆಲ್ಲ ಅನ್ಕೊಂತಿದ್ರು. ಅವ್ರಿಗೋಸ್ಕರನೇ ಇದು ಬರೀ ವೈಲೆನ್ಸು ಆ ಥರದ್ದೆಲ್ಲ ಸಿನಿಮಾ ಅಂತ ರಾವ ಅಂತ ಒಂದು ಸಾಂಗ್ ರಿಲೀಸ್ ಮಾಡಿದ್ರಿ. ಅದಕ್ಕೂ ಅದ್ಭುತವಾಗಿ ಒಂದು ರೆಸ್ಪಾನ್ಸ್ ಬಂತು ನಿಮ್ಮ ಕಡೆಯಿಂದ ಎಲ್ಲರಿಂದ. ಸೊ ತುಂಬ ಖುಷಿ ಆಯಿತು. ಎಲ್ಲರೂ ಆ ಮ್ಯೂಸಿಕ್ ಆಗಿರ್ಬೋದು, ಆ ಡ್ಯಾನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಅಪ್ರಿಷಿಯೇಟ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್. ಹಾಗೆ ಅನೂಪ್ ಸರ್ ಬಗ್ಗೆ ಹೇಳೋದಾದ್ರೆ, ಈ ಸಾಂಗ್ಸ್ ಮಾಡಿರೋದು ರಾವ ಸಾಂಗ್ ಬಂದಾಗ ನಾನು ಫಸ್ಟ್ ಕೇಳಿದ್ದೆ ರೆಡಿ ಆಗ್ತಾ ಇದ್ದಾಗ. ಆಗ ತುಂಬಾನೇ ಇಷ್ಟ ಆಗಿತ್ತು, ಸಕ್ಕತ್ತಾಗಿದೆ. ಅಂದ್ರೆ ತುಂಬಾ ನನಗೆ ಅವಾಗಲೇ ಹೇಳ್ಬಿಟ್ಟೆ ಸರ್ಗೆ, ಸರ್ ಇದು ರಿಲೀಸ್ ಆದ್ಮೇಲೆ, ಅದು ತುಂಬಾ ದೊಡ್ಡ ಸಕ್ಸಸ್ ಆದ್ಮೇಲೆ ಹೇಳೋದು ಅದು ಬೇರೆ ಪ್ರಶ್ನೆ, ಫಿಲಮ್ ರಿಲೀಸ್ ಆದ್ಮೇಲೆ ಹೇಳೋದು. ನನಗೆ ಈಗಲೇ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್, ಸಕ್ಕತ್ತಾಗಿದೆ ಅಂತ ಹೇಳಿದ್ದೆ. ಹಾಗೆ ಒಂದು ಚಿಕ್ಕ ಡೌಟ್ ಇತ್ತು, ಯಾವಾಗಲೂ ಸರ್ದು ಲವ್ ಸಾಂಗ್ಸು ಆ ಥರದ್ದೆಲ್ಲ ತುಂಬ ಕೇಳಿದ್ವಿ. ಬಟ್ ಮಾಸ್ ಸಾಂಗು ಅದೆಲ್ಲ ಯಾವ ಥರ ಇರುತ್ತೆ ಅಂತ ನಾನು ಯಾವುದೋ ಕೆಲವೇ ಕೇಳಿದ್ದೆ. ಆಗ ಒಂದು ಚಿಕ್ಕ ಡೌಟ್ ಇತ್ತು. ಬಟ್ ಈ ಸಾಂಗ್ ಯಾವಾಗ ರೆಡಿ ಆಗ್ತಿತ್ತು, ಆ ಟೀಸರ್ ಒಂದು ಲಾಸ್ಟ್ ಒಂದು 10-20 ಸೆಕೆಂಡ್ ಬಿಟ್ಟು ಯಾವಾಗ ಕೇಳಿದ್ವಿ ಮಾಸ್ ಸಾಂಗು, ಆಗ ತುಂಬಾನೇ ಖುಷಿ ಆಯಿತು ಸರ್. ಆಮೇಲೆ ಈ 4 ನಿಮಿಷದ ಸಾಂಗ್ ನೋಡಿದಾಗಂತೂ ಫುಲ್ಲಿ ಸ್ಯಾಟಿಸ್ಫೈಡ್. ಹಂಗೆ ಜನದ ರೆಸ್ಪಾನ್ಸು, ನಾನು ಯಾರ್ಯಾರು ತೋರಿಸಿದ್ದೀನಿ ಅವ್ರಿಗೆಲ್ಲ ಸಖತ್ತಾಗಿದೆ ಅಂದರು. ಸೊ ಈಗ 5:30ಗೆ ಯೂಟ್ಯೂಬ್ ಲಹರಿ ಮ್ಯೂಸಿಕಲ್ಲಿ ಲಾಂಚ್ ಆಗ್ತಿದೆ. ನೀವೆಲ್ಲರೂ ನೋಡಿದಾದ್ಮೇಲೆ 4 ಜನಕ್ಕೆ ಶೇರ್ ಮಾಡಿ. ಇಷ್ಟ ಆದಲ್ಲಿ ಎಷ್ಟು ಜನಕ್ಕಾದ್ರೆ ಅಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ವಿಜಯ್ ಸರ್ ಒಂದು ವಿಷನ್ನ ಇಟ್ಕೊಂಡು ಇಷ್ಟು ಚೆನ್ನಾಗಿ ಸಿನಿಮಾ ತೆಗ್ದಿದ್ದಾರೆ. ಹೊಸಬರು ನಾನು ಹೊಸಬ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಅವರು ಒಂದೇ ಮಾತು ಹೇಳಿದ್ದು, ನಮ್ಮ ಕರಿಯರೂ ನೋಡ್ಕೊಬೇಕು ನಾವು. ಯಾಕಂದರೆ ಹೊಸಬರನ್ನ ಲಾಂಚ್ ಮಾಡೋದ್ರ ಜೊತೆಗೆ ಕಂಟೆಂಟ್ ಎಷ್ಟು ಇಂಪಾರ್ಟೆಂಟು. ಈಗ ಜನ ಹೊಸದನ್ನ ತೊಗೊಳೋದು ತುಂಬ ಕಷ್ಟ. ಈಗ ಕನ್ನಡ ಸಿನಿಮಾ, ಅದಕ್ಕೆ ಆಮೇಲೆ ಬರ್ತೀನಿ ಆ ಟಾಪಿಕ್ಗೆ. ಈಗ ವಿಜಯ್ ಸರ್ದು ಡೈರೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೆ. ನನಗೆ ಹೊಯ್ಸಳ ನೋಡಿ ತುಂಬಾ ಖುಷಿ ಆಯಿತು. ಆ ಮೇಕಿಂಗ್ ಆಗಿರ್ಬೋದು, ಸರ್ದು ಡೈರೆಕ್ಷನ್ ಎಲ್ಲ. ಸೊ ಆಗ ಈ ಜರ್ನಿ ಸ್ಟಾರ್ಟ್ ಆಗಿ ಈ ಒಳ್ಳೆ ಕಂಟೆಂಟ್ ಬೇಸ್ಡೇ ಸ್ಟೋರಿ ಮಾಡಬೇಕು ಅಂತ ಬಂದಾಗ, ಇದನ್ನು ಹೊಸಬರಿಗೆ, ಒಬ್ಬ ಲಾಂಚ್ ಆಗೋ ಹುಡುಗನಿಗೆ ಯಾವ್ಯಾವ ಥರ ಮಾಡಬೇಕು, ಆ್ಯಕ್ಷನ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಎಲ್ಲನೂ ಇಟ್ಟು ಅದ್ರ ಜೊತೆಗೆ ಒಂದು ವೈಂಡ್ ಆಗಿ ಎಲ್ಲ ಮಾಡಿದ್ದಾರೆ. ತುಂಬ ಸಕ್ಕತ್ತಾಗಿ ಬಂದಿದೆ. ಸೊ February 20 ಥಿಯೇಟರ್ಸ್ಗೆ ಬಂದು ನೋಡಿ. ಯಾಕಂದರೆ ಫಸ್ಟಿಗೆ ನಾನು ಇದು ಥಿಯೇಟ್ರಿಗಂತಾನೆ ಮಾಡಿರೋ ಸಿನಿಮಾ. ನಮ್ಮ ಕನ್ನಡ ಸಿನಿಮಾ ಅಂದರೆ ಈಗ ಎಲ್ಲರಿಗೂ ಒಂಥರ ಒಂದು ಸ್ವಲ್ಪ ನೆಗ್ಲೆಕ್ಟ್ ಆಗಿಬಿಟ್ಟಿದೆ ಬೇರೆ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದ್ರೆ. ದಯವಿಟ್ಟು ಹೇಳ್ತಾ ಇದ್ದೀರಿ, ಕನ್ನಡ ಸಿನಿಮಾ ಅದು ಹೊಸಬರ್ ಸಿನಿಮಾ ಅಂದರೆ ಒಂದು ಸ್ವಲ್ಪ ಏನು ಮಾಡಿರ್ತಾರೆ ಬಿಡು, ಏನೋ ಮಾಡಿರ್ತಾರೆ ಅನ್ಕೊಂತೀರಾ. ಸೊ ಅದರಿಂದ ಅದನ್ನೆಲ್ಲ ಬ್ರೇಕ್ ಮಾಡಬೇಕು ಅಂತಲೇ ನಮ್ಮ ಕಂಟೆಂಟ್ನ ಟೀಸರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಅದನ್ನೆಲ್ಲ ನಾವು ರಿಲೀಸ್ ಮಾಡ್ತಾ ಇದ್ದಾಗ ನೀವೆಲ್ಲ ಅದನ್ನು ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಅದನ್ನು ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.
ಯಾಕಂದರೆ ಹೊಸಬರು ಬಂದಾಗ ನಿಮ್ಮ ಜನಗಳದೇ ಸಪೋರ್ಟ್ ಬೇಕಾಗಿರೋದು, ಕನ್ನಡಿಗರದೇ ಸಪೋರ್ಟ್ ಬೇಕಾಗಿರೋದು. ನಮ್ಮ ಕನ್ನಡ ಸಿನಿಮಾಗಳು ಉಳಿಬೇಕಂದ್ರೆ ನಿಮ್ಮ ಕಡೆಯಿಂದ ಮಾತ್ರ ಸಾಧ್ಯ ಅಂತ ಕೇಳ್ಕೊತಾ ಇದ್ದೀನಿ. ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಹೀರೋಯಿನ್ಗಳು ಅಷ್ಟೇ, ಗೋಪಿಕಾ ಅವರು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಇದರಲ್ಲಿ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರು. ಅವರು ಈಗ ಆಲ್ಫಾ ಅಂದರೆ ಬರೀ ಮೆನ್ ಅಲ್ಲ, ಫೀಮೇಲು ಆಲ್ಫಾ ಅಂತ ಹೆಂಗೆ ಅಂತ ಈ ಸಿನಿಮಾನಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಅವರು ಹೋಲ್ ಹುಡುಗಿರ್ನ ತುಂಬ ಜನ ಕನೆಕ್ಟ್ ಆಗುತ್ತೆ. ಯಾವ ಥರ ಅಂದರೆ ಈಗ ಹುಡುಗಿರನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ, ಜಾಸ್ತಿ ಹೇಳೋಕ್ಕಾಗಲ್ಲ. ನೀವೆಲ್ಲ ಒಂದು ಹೀರೋಯಿನ್ಗೆ ಟಗ್ ಆಫ್ ಬರೋ ಥರ ಇರುತ್ತೆ. ಅದು ಥರ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಆಯನ ಅವರು ಅಷ್ಟೇ, ಅವರ ಕಾಪ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅವರು ತುಂಬ ಚೆನ್ನಾಗಿದೆ, ಅವ್ರದ್ದು ಡಿಫ್ರೆಂಟ್ ಆಗಿದೆ. ಮತ್ತು ಕಾರ್ತಿಕ್ ಮಹೇಶ್ ಅವರು ಆಗಲೇ ಹೇಳ್ದಾಗೆ ಒಂದು ಡಿಫ್ರೆಂಟ್ ರೋಲು, ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಸೊ ಥಿಯೇಟ್ರಲ್ಲಿ ನೋಡಿ. ಮತ್ತು ಬಾಲು ಸರ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಮೊದಲಿಂದ ನಾನು ಫ್ಯಾನು, ಸಕ್ಕತ್ತಾಗಿ ಮಾಡ್ತಾ ಇದ್ರು. ಸ್ಕ್ರೀನ್ ಮೇಲೆ ನೋಡಿದ್ರೆ ಏನೋ ಒಂಥರ ಜೋಶ್ ಬರೋದು, ಒಂಥರ ಡಿಫ್ರೆಂಟ್ ಆಗಿ ಫುಲ್ ಮಾಸ್ ಆಗಿರೋರು. ಈಗ ಅದೇ ಥರ ನಮ್ಮ ಟೀಸರಲ್ಲಂತೂ ಬಾಲು ಸರ್ ನೋಡಿ ನನಗೆ ಖುಷಿ ಆಯಿತು. ತುಂಬ ಸಕ್ಕತ್ತಾಗಿ ಒಳ್ಳೆ ಡೈಲಾಗ್ಸ್ ಇದೆ, ಎಲ್ಲನೂ ಸಕ್ಕತ್ತಾಗಿದೆ. ಸೊ ಟೀಸರು ಹಾಗೆ ರಾವ ಸಾಂಗ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರಿ, ಅದೇ ಥರ ಈ ಆಲ್ಫಾ ಟೈಟಲ್ ಟ್ರ್ಯಾಕು ಇದು ತುಂಬ ಮಾಸ್ ಆಗಿದೆ. ನನಗೆ ಫುಲ್ ಇಷ್ಟ ಆಯಿತು. ನಿಮ್ಮ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲ ಸಿನಿಮಾ ಅಂದ ಕೂಡಲೇ ಅಫ್ಕೋರ್ಸ್ ಒಂದು ನರ್ವಸ್ನೆಸ್ ಇರುತ್ತೆ. ಇಡೀ ತಂಡ ನಿಮ್ಮನ್ನು ಹೇಗೆ ನಡೆಸ್ಕೊಟ್ಟು ಅಂದರೆ ತುಂಬ ಭಯ ಆದ್ರೆ, ಅದರಲ್ಲೂ ಇಬ್ಬರಿಬ್ರು ಹೀರೋಯಿನ್ಸ್ ಬೇರೆ, ಖುಷಿ ಆಯ್ತಾ ನರ್ವಸ್ ಆಯ್ತಾ ಅಂತ? ಮೇಡಮ್ ನನಗೆ ಫಸ್ಟೇ ಫಿಕ್ಸ್ ಆಗಿದೆ ಸಿನಿಮಾ ಹೀರೋ ಆಗಬೇಕು, ಹುಡುಗಿ ಫಿಕ್ಸ್ ಆಗಿದೆ ಅನ್ಕೊಂಡ್ಬಿಟ್ಟೆ. ಓಕೆ, ಹುಡುಗಿ ಫಿಕ್ಸ್ ಆಗಿದ್ದಲ್ಲ, ಸಿನಿಮಾ ಹೀರೋ ಆಗಬೇಕು ಈ ಥರ ಫಿಕ್ಸ್ ಆಗಿದ್ದಾಗ ಇದೆಲ್ಲ ಆಬ್ವಿಯಸ್ಲಿ ಬರುತ್ತೆ ಅಂತ ಗೊತ್ತಿತ್ತು. ನಮ್ಮದು ಫ್ಯಾಮಿಲಿ ಯಾವುದು ಫಿಲಮ್ ಬ್ಯಾಕ್ಗ್ರೌಂಡು ಆ ಥರ ಯಾವುದೂ ಇಲ್ಲ. ಸೊ ಅದಕ್ಕೆ ಫಸ್ಟೇ ಮೆಂಟಲಿ ಪ್ರಿಪೇರ್ ಆಗಿದೆ, ಯಾವುದೇ ಕಾರಣಕ್ಕೂ ಭಯ ಬೀಳಬಾರ್ದು. ನನಗೆ ನಾನೇ ಪ್ರಿಪೇರ್ ಆಗಿಬಿಟ್ಟಿದ್ದೆ, ಯಾವುದೇ ಕಾರಣಕ್ಕೂ ಭಯ ಬೀಳಬಾರ್ದು. ಹಿಂಗೆ ಸ್ಟೇಜ್ ಮೇಲೆ ಮಾತಾಡೋವಾಗಿರ್ಬೋದು, ಆ್ಯಕ್ಟಿಂಗ್ ಮಾಡೋವಾಗಿರ್ಬೋದು. ನಮಗೆ ಯಾರು ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟ್ ಇಲ್ಲ, ನಮಗೆ ನಾವೇ ಸಪೋರ್ಟ್ ಮಾಡ್ಕೊಬೇಕು ಅಂತೇಳಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ ಯಾವುದೇ ರೀತಿ ಭಯ ಆಗಿಲ್ಲ, ಯಾವುದೇ ರೀತಿ ನರ್ವಸ್ನೆಸ್ ಆಗಿಲ್ಲ. ಆಗಿದ್ರು ಒಂದು 2% ಆಗಿರ್ಬೋದೇನೋ ಅಷ್ಟೇ. ಯಾಕಂದರೆ ನಮ್ಮದು ಅಂದರೆ ಟೈಮ್ ಇದ್ದರೆ ಹೇಳ್ತೀನಿ. ಡೈರೆಕ್ಟ್ರು ಒಂದು ಮಾತು ಹೇಳಿದರು ವರ್ಕ್ಶಾಪ್ಸ್ ಮಾಡುವಾಗ, ಫುಲ್ಲಿ ಪ್ರಿಪೇರ್ಡಾಗಿ ಹೋಗ್ಬೇಕು ಅಂತ. ಯಾಕೆ ನರ್ವಸ್ನೆಸ್ ಆಗಿಲ್ಲ, ಯಾಕೆ ಭಯ ಇಲ್ಲ ಅಂದರೆ ಅಷ್ಟು ಪ್ರಿಪೇರ್ಡ್ ಆಗಿದ್ವಿ. ಈ ಸಿನಿಮಾಗೆ ಏನು ಬೇಕೋ ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ. ಡೈರೆಕ್ಟರು ವಿಜಯ್ ಸರ್ ಹೇಳಿದ್ರು ನಮ್ಮದು ವರ್ಕ್ಶಾಪ್ ನಡೀತಿದ್ದಾಗ, ಈಗ ಜನರಲಿ ನಾವು ಸಿನಿಮಾ ಶೂಟಿಂಗ್ ಮಾಡುವಾಗ ದೊಡ್ಡ ಹೀರೋ ಆದರೂ, ಎಕ್ಸ್ಪೀರಿಯನ್ಸ್ ಇರೋ ಆದರೂ, ಹೀರೋಯಿನ್ನು ಟೀಮ್ ಜೊತೆ ಎಲ್ಲ ಜೆಲ್ ಆಗಬೇಕಂದ್ರೆ ಒಂದು ಸಣ್ಣ ಪುಟ್ಟ ಸೀನ್ ಇಡ್ತೀವಿ ಅಂತ. ನಮ್ಮದು ಕಾರಣಾಂತರಗಳಿಂದ ಒಂದು ದೊಡ್ಡ ಒಂದು ಲೊಕೇಶನ್ ಇತ್ತು, ಆ ಡೆಮಾಲಿಷನ್ ಆಗಬೇಕು ಅಂತೇಳಿ ತುಂಬ ಆವಾಗಲೇ ಸ್ಟಾರ್ಟಿಂಗ್ ಡೇನೇ ಅದೇ ಇತ್ತು. ಅದು ಇಂಟರ್ವ್ಯೂಲಲ್ಲಿ ಒಂದು ದೊಡ್ಡ ಡೈಲಾಗ್ ಇದೆ, ತುಂಬ ಒಂದು 300 ಪೀಪಲ್ ಪ್ಲಸ್ ಇದ್ರು ಶೂಟಿಂಗಲ್ಲಿ, ಎಲ್ಲರೂ ನೋಡ್ತಾ ಇರ್ತಾರೆ. ನೀವು ಏನು ಭಯ ಬೀಳ್ಬೇಡಿ, ಆರಾಮಾಗಿ ಮಾಡಿ ಅಂತ ಹೇಳಿದ್ರು. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿದ್ರು. ನಾನು ಆಗ ಹೇಳಿದ್ದೆ, ಸರ್ ಮೊದಲೇ ಹೇಳಿದ್ರೆ ಓವರ್ ಕಾನ್ಫಿಡೆನ್ಸ್ ಅನಿಸುತ್ತೆ, ಬಟ್ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ನಿಮ್ಮ ಮುಂದೆ ಏನು ಮಾಡಿ ತೋರಿಸ್ತೀನಿ, ನಾನು ಕ್ಯಾಮ್ರಾ ಮುಂದೆ ಮಾಡಿ ತೋರಿಸ್ತೀನಿ, ನೀವು ಓಕೆ ಅಂದರೆ ನನಗೆ ಓಕೆ. ಸೊ ನನಗೇನು ಭಯ ಇಲ್ಲ ಅಂತ ಹೇಳಿದ್ದೆ. ಹಂಗೆ ಕ್ಯಾಮ್ರಾ ಮುಂದೆ ಬಂದೆ, ಅದೇ ಥರ ಮಾಡಿದೆ. ಓಕೆ ಅಂದರು, ನನಗೆ ಅವಾಗಲೇ ಓಕೆ ಆಯಿತು. ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಸಾಂಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಈ ಇವತ್ತಿನ ಈವೆಂಟ್ಗೆ 3 ಜನ ಹೀರೋಗಳಿದ್ದಾರೆ. ಫಸ್ಟ್ ಹೀರೋ ಅನೂಪ್ ಸರು, ಸೆಕೆಂಡು ನಾಗಾರ್ಜುನ್ ಶರ್ಮಾ ಅವರು, 3ನೇವರು ವ್ಯಾಸರಾಜ್ ಅವರು ಇವತ್ತಿಲ್ಲಿ ಬಂದಿಲ್ಲ, ಬಟ್ ಅವ್ರ ವಾಯ್ಸ್ ಇಲ್ಲಿ ನಿಮ್ಗೆಲ್ರಿಗೂ ಕೇಳೋಂಗೆ ಮಾಡಿದ್ದಾರೆ. ಸೊ ಇವತ್ತು ಬರೀ ಸಾಂಗ್ ಬಗ್ಗೆ ಮಾತಾಡೋಣ, ಸಿನಿಮಾ ಬಗ್ಗೆ ಇನ್ನು ಟ್ರೇಲರಲ್ಲಿ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಸೊ ಆಲ್ಮೋಸ್ಟ್ ನಾನು ಏನೇನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದನ್ನ ಮಾತಾಡಬೇಕಂತ ಎಲ್ಲರೂ ಒಂದೊಂದೇ ಪಾಯಿಂಟ್ಸ್ಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಸೊ ಕೊನೆ ಮೇಯ್ನ್ ಪಾಯಿಂಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವೆಲ್ಲರೂ ಅಣ್ಣವರಿಂದ ಹಿಡಿದು ಇವಾಗ ಯುವರಾಜ್ ಕುಮಾರ್ವರೆಗೂ ಎಲ್ಲರೂ ಸ್ಟಾರ್ ಮಾಡಿದ್ದೀರಾ, ಕನ್ನಡ ಸಿನಿಮಾನ ಮೆರೆಸಿದ್ದೀರಾ, ಹಾಗೆ ಹೇಮಂತ್ ಅವ್ರನ್ನೂ ಮೆರೆಸ್ತೀರಾ ಅಂತ ನಂಬ್ತೀವಿ. ನಾವಿಷ್ಟು ಕಾನ್ಫಿಡೆಂಟಾಗಿ ಮಾತಾಡೋದಕ್ಕೆ ನಮ್ಮ ಸಿನಿಮಾ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿ ಬಂದಿದೆ, ಅದರಿಂದ ನಾವೆಲ್ಲ ಇಷ್ಟು ಚೆನ್ನಾಗಿ ಕಾನ್ಫಿಡೆಂಟಾಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಫೆಬ್ರವರಿ 20ನೇ ತಾರೀಕು ಬನ್ನಿ, ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ನಾವೆಲ್ಲ ಕಷ್ಟಪಟ್ಟಿರೋದು ನೀವು ಥಿಯೇಟ್ರಲ್ಲಿ ಈ ಸಿನಿಮಾನ ಎಂಜಾಯ್ ಮಾಡೋದಕ್ಕೆ. ಸೊ ಈಗೆಲ್ಲ ಮೊಬೈಲಲ್ಲಿ OTTನಲ್ಲಿ ಸಿನಿಮಾ ನೋಡೋ ಕಾಲ ಬಂದಿದೆ, ಬಟ್ ನಾವು ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಸಿನಿಮಾ ಮಾಡಿರೋದು. ದಯವಿಟ್ಟು ಎಲ್ಲರೂ ಸಿನಿಮಾನ ಬಂದು ನೋಡಿ. ನಾವು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತಾ ಇಲ್ಲ, ನಮ್ಮ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನೂ ನೋಡಿ, ಬೇರೆ ಭಾಷೆ ಸಿನಿಮಾಗಳನ್ನೂ ನೋಡಿ, ಬಟ್ ದಯವಿಟ್ಟು ಥಿಯೇಟ್ರಲ್ಲಿ ಮಾತ್ರ ಸಿನಿಮಾ ನೋಡಿ. ಥ್ಯಾಂಕ್ ಯು.